ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆದರದ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 11. ಸಮುದ್ರ ಪಾಲಾಗುತ್ತಿದ್ದ ತಮ್ಮನನ್ನು ಕ್ಷಮ ರಕ್ಷಿಸಿದ್ದಳು. ಮನೆಗೆ ಬರುತ್ತಲೇ ಮಗನ ಬಟ್ಟೆ ಬದಲಿಸಿ ತಲೆ ಒರೆಸಿ ಅವನನ್ನು ಉಪಚರಿಸುತ್ತಿದ್ದ ಶ್ಯಾಮಲಾರನ್ನು ತಿನ್ನುವಂತೆ ನೋಡುತ್ತಿದ್ದ ರಾಜಾರಾಯರು, ಈಗ ನಿನಗೆ ಸಮಾಧಾನ ಆಯ್ತಾ ಮಾರೈತಿ? ಊರವರೆಲ್ಲ ನಿನ್ನ ಮಗಳನ್ನು ಹೊಗಳುತ್ತಿದ್ರೆ ನನಗೆ ಮೈಯನ್ನೆಲ್ಲ ಪರಚಿಕೊಳ್ಳುವಂತೆ ಆಗ್ತಾ ಇತ್ತು. ನಿನ್ನ ಬೇಜವಾಬ್ದಾರಿಯಿಂದ ಇದ್ದ ಒಬ್ಬ ಮಗನನ್ನು ಸಹ ಕಳೆದುಕೊಳ್ಳಬೇಕಾಗಿತ್ತು. ನಾನು ಎಷ್ಟು ಬಾರಿ ಹೇಳಿದ್ದೇನೆ ಆ ಅನಿಷ್ಟದ ಜೊತೆ ಮಾಡಿ ನನ್ನ ಮಗನನ್ನು ಎಲ್ಲಿಯೂ ಕಳುಹಿಸಬೇಡ ಅಂತ. ಆದರೆ ನೀನು ನಿನ್ನ ಹಠವನ್ನು ಬಿಡಲೇಬೇಡ. ಹೆಂಡತಿಗೆ ಬಾಯಿಗೆ ಬಂದಂತೆ ರೇಗಾಡತೊಡಗಿದರು. ಶಾಂತ ಸ್ವರೂಪಿಯಾಗಿದ್ದ ಹೆಂಡತಿಗೂ ಸಹನೆಯ ಕಟ್ಟೆ ಹೊಡೆದಿತ್ತು. ಅವನು ನಿಮಗೆ ಮಾತ್ರ ಮಗ ಅಲ್ಲ, ನನಗೂ ಕೂಡ ಮಗನೇ ಅನ್ನೋದು ನೆನಪಿರಲಿ. 9 ತಿಂಗಳು ಹೊತ್ತು ಹೆತ್ತು ಈಗಲೂ ಅವನು ಸರಿಯಾದ ದಾರಿಲಿ ನಡೀಲಿ ಅಂತ ಪಡಬಾರದ ಕಷ್ಟವನ್ನು ಪಡ್ತಾನೇ ಇದ್ದೀನಿ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನನ್ನ ಮಗನ ಮೇಲೆ ನನಗೆ ಪ್ರೀತಿಯೇ ಇಲ್ಲ ಅನ್ನೋ ಹಾಗೆ ಹೇಳ್ತಿರಲ್ಲ. ಇವತ್ತು ಈ ರೀತಿ ಆಗೋದಕ್ಕೆ ನೀವು ಕೊಟ್ಟ ಸಲುಗೆಯೇ ಕಾರಣ. ದೊಡ್ಡವರಿಂದಿಡಿದು ಸಣ್ಣ ಮಕ್ಕಳವರೆಗೂ ಸಮುದ್ರದ ತಟದಲ್ಲಿ ಆಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಹೇಳಿ ಕೇಳಿ ನಮ್ಮ ಮನೆ ಸಮುದ್ರದ ಪಕ್ಕದಲ್ಲೇ ಇದೆ. ಮಕ್ಕಳನ್ನು ಅಲ್ಲಿಗೆ ಆಡೋದಕ್ಕೆ ಹೋಗಬೇಡಿ ಅಂತ ತಡೆಯೋದಾದ್ರೂ ಹೇಗೆ ಹೇಳಿ? ನಾನು ಎಷ್ಟು ಬಾರಿ ಹೇಳಿದ್ದೀನಿ, ತೀರದ ಬಳಿಯೇ ಆಡಬೇಕು, ತುಂಬ ಮುಂದಕ್ಕೆ ಹೋಗಬೇಡಿ, ಅಲೆ ಬಂದು ಎಳೆದುಕೊಂಡು ಹೋಗುತ್ತೆ ಅಂತ. ಇವರಿಬ್ರು ಮರಳಿನ ಹತ್ತಿರ ಕೂತ್ಕೊಂಡು ಆಡ್ತಾ ಇರ್ಲಿಲ್ವಾ? ಇವನು ಕೂಡ ಅವರ ಜೊತೆ ಕೂತ್ಕೊಂಡು ಆಡೋದಕ್ಕೆ ಏನಾಗಿತ್ತು? ಅವನಿಗಂತೂ ನಾನು ಏನು ಹೇಳಿದ್ರೂ ಆಗೋದಿಲ್ಲ. ಹೇಳೋದಕ್ಕೆ ನೀವು ಬಿಟ್ರೆ ಅಲ್ವಾ, ಅವನ ಹೆಸರು ಕರೀತಿದ್ದ ಹಾಗೆ ಓಡೋಡ್ ಬಂದ್ಬಿಡ್ತೀರಾ. ಎಲ್ಲಿ ನಿಮ್ಮ ಮಗನನ್ನು ನಾನು ತಿಂದ್ಬಿಡ್ತೀನೋ ಅನ್ನೋ ಹಾಗೆ. ಕಷ್ಟವೆಂದರೆ ಏನೆಂಬುದೇ ತಿಳಿಯದೆ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಯುತ್ತಿದ್ದ ಮಗನ ಮುಂದಿನ ಭವಿಷ್ಯದ ಕುರಿತು ಯೋಚಿಸುತ್ತಿದ್ದ ತಾಯಿಯ ಮನಸ್ಸು ತಳಮಳಗೊಳ್ಳುತ್ತಿತ್ತು. ಎಷ್ಟೋ ದಿನಗಳಿಂದ ಮನದಲ್ಲಿ ಹುದುಗಿದ್ದ ಮಾತು ಇಂದು ಗಂಡನೆದುರು ಹೊರಬಿದ್ದಿತ್ತು. ಶ್ಯಾಮಲ, ಎಂತ ಮಾರೈತಿ ನೀನು? ಮೊದಲೇ ನನಗೆ ಮಂಡೆ ಹಾಳಾಗ್ತಾ ಉಂಟು. ಹೀಗೆಲ್ಲ ಮಾತನಾಡಿ ನನ್ನ ಕೋಪವನ್ನು ಮತ್ತಷ್ಟು ನೆತ್ತಿಗೇರಿಸಬೇಡ. ಅವನಿಗೆ ಬುದ್ಧಿ ಹೇಳಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ. ಅವನಿನ್ನು ಸಣ್ಣವನು. ದೊಡ್ಡವನಾದ ಮೇಲೆ ಎಲ್ಲವನ್ನು ಕಲಿತುಕೊಳ್ತಾನೆ. ಸುಮ್ಮನೆ ಬಾಯಿಗೆ ಬಂದಂತೆ ಅವನಿಗೆ ಬೈಯಬೇಡ ಎಂದಷ್ಟೇ ಹೇಳಿದ್ದು. ಈಗ ಆ ವಿಷಯವನ್ನೆಲ್ಲ ಬಿಡು ಮಾರೈತಿ. ಹೇಗೋ ಆಗಬೇಕಿದ್ದ ಅನಾಹುತ ಸ್ವಲ್ಪದರಲ್ಲೇ ತಪ್ಪಿತಲ್ಲ. ಹೋಗು, ಮಗನಿಗೆ ಬಿಸಿ ಬಿಸಿಯಾಗಿ ಕುಡಿಲಿಕ್ಕೆ ಎಂತಾದ್ರೂ ತಂದುಕೊಡು ಎಂದು ರಾಯರು ಎದ್ದು ಬಟ್ಟೆ ಬದಲಿಸಿ ಚಾಪೆಯ ಮೇಲೆ ಕುಳಿತರು. ಕಾಳು ಮೆಣಸು, ಜೀರಿಗೆ, ಕೊತ್ತಂಬರಿ, ಶುಂಠಿ, ಬೆಲ್ಲ ಹಾಕಿ ಕಷಾಯ ಮಾಡಿಕೊಂಡು ಬಂದ ಶ್ಯಾಮಲ ಒಂದೊಂದೇ ಚಮಚ ಕಷಾಯವನ್ನು ಮಗನಿಗೆ ಕುಡಿಸುತ್ತಾ, ಅಲ್ಲ ಕಣೋ ಪುಟ್ಟ, ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಕಡಲ ಬಳಿ ಆಡೋದಕ್ಕೆ ಹೋದಾಗ ತುಂಬಾ ಮುಂದೆ ಹೋಗ್ಬೇಡ, ಅಕ್ಕಂದಿರ ಜೊತೆನೇ ಇರು ಅಂತ. ಆದ್ರೂ ಯಾಕೋ ನೀನು ಹೇಳಿದ್ ಕೇಳೋದೇ ಇಲ್ಲ. ನಿನ್ಗೇನಾದ್ರೂ ಆಗಿದ್ರೆ ನಾವು ಏನ್ ಮಾಡ್ಬೇಕಿತ್ತು ಹೇಳು? ಕರುಳು ಹಿಂಡುತ್ತಿದ್ದ ದುಃಖವನ್ನು ಕೋಪದ ಮೂಲಕ ಹೊರಹಾಕಿದರು. 7ರ ಪ್ರಾಯದ ಮಗನಿಗೆ ತಾಯಿಯ ಯಾವ ಮಾತುಗಳು ಕಿವಿಗೆ ಬೀಳಲೇ ಇಲ್ಲ. ಅವನಷ್ಟಕ್ಕೆ ಅವನು ಕಷಾಯ ಕುಡಿಯುವುದರಲ್ಲಿ ತಲ್ಲೀನನಾಗಿದ್ದನು. ಮಗನನ್ನು ಉಪಚರಿಸುತ್ತಿದ್ದ ತಾಯಿಯ ನಿರ್ಲಿಪ್ತ ಕಣ್ಣುಗಳು ಮ್ಲಾನವಾದ ಮುಖ ಹೊತ್ತು ತಮ್ಮನನ್ನೇ ನೋಡುತ್ತಾ ಕುಳಿತಿದ್ದ ಕ್ಷಮಾಳ ಮೇಲೆ ಹರಿಯಿತು. ಮಗಳೇ ಕ್ಷಮಾ, ಬಾಯಿಲಿ ಪ್ರೀತಿಯಿಂದ ಬಳಿ ಕರೆದರು. ಏನಮ್ಮ? ತನ್ನ ಉದ್ದ ಕೂದಲನ್ನು ಬಟ್ಟೆಯಿಂದ ಒರೆಸಿಕೊಳ್ಳುತ್ತಾ ಬಂದ ಕ್ಷಮ ಅಮ್ಮನ ಪಕ್ಕದಲ್ಲಿ ಕುಳಿತಳು. ಕ್ಷಮಾ ಮಗಳೇ, ಇವತ್ತು ನೀನು ಇರ್ಲಿಲ್ಲ ಅಂದಿದ್ರೆ ನಾವು ನಿನ್ನ ತಮ್ಮನನ್ನು ಕಳೆದುಕೊಂಡು ಬಿಡ್ತಿದ್ವಿ. ಆ ಭಗವಂತ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನಿನ್ನಲ್ಲಿ ಅದೆಷ್ಟು ಧೈರ್ಯ ತುಂಬಿದ್ದಾನೆ. ನೀನು 100 ಕಾಲ ಸುಖವಾಗಿರು ಕಂದ. ಶ್ಯಾಮಲ ಮನಸಾರೆ ಮಗಳನ್ನು ಹರಸಿದರು. ಇಷ್ಟು ಮಾತನಾಡುವುದರೊಳಗಾಗಿ ಅವರ ಕಣ್ಣುಗಳು ತುಂಬಿದ್ದವು. ತಾಯಿಯ ದುಃಖವನ್ನು ಸಹಿಸಲಾಗದ ಕ್ಷಮ ಅವರ ಕಣ್ಣುಗಳನ್ನು ಒರೆಸುತ್ತಾ, ಅಮ್ಮ, ಆ ಪರಿಸ್ಥಿತಿಯಲ್ಲಿ ಯಾರೇ ಇದ್ದಿದ್ರು ನಾನು ಅವರನ್ನು ಕಾಪಾಡೋ ಪ್ರಯತ್ನವನ್ನು ಖಂಡಿತ ಮಾಡ್ತಾ ಇದ್ದೆ. ಇನ್ನು ನನ್ನ ತಮ್ಮನೇ ಆ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾಗ ಹೇಗೆ ತಾನೇ ಸುಮ್ಮನಿರ್ತಿದ್ದೆ ಹೇಳಿ? ಇದರಲ್ಲಿ ನನ್ನದು ಕೂಡ ತಪ್ಪುಂಟು. ಅಮೃತ ಚಿಕ್ಕವಳು, ಅವಳು ಆಡುವುದರಲ್ಲಿ ಮುಳುಗಿದ್ಲು. ಆದರೆ ನಾನು ದೀಪುವಿನ ಮೇಲೆ ಗಮನ ಕೊಡದೆ ಸಣ್ಣ ಮಕ್ಕಳಂತೆ ಆಡುತ್ತಾ ಅವನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ನನ್ನ ಅಜಾಗರೂಕತೆಯಿಂದಲೇ ಅವನಿಗೆ ಹೀಗೆ ಆದದ್ದು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ಅಸಹಾಯಕತೆಯಿಂದ ಕೈ ಜೋಡಿಸಿದಳು. ಪುಟ್ಟ ತಮ್ಮ ನೀರಿನಲ್ಲಿ ಉಸಿರುಗಟ್ಟಿ ನರಳುತ್ತಿರುವುದನ್ನು ನೆನೆದವಳ ಮೈಯೆಲ್ಲ ಕಂಪಿಸಿತು. ತಮ್ಮನನ್ನು ಬಿಗಿದಪ್ಪಿ
ಕ್ಷಮಿಸು ದೀಪು ಎಂದು ಬಿಕ್ಕಿದಳು. ಅಯ್ಯೋ ಪುಟ್ಟಿ, ಎಲ್ಲದಕ್ಕೂ ನೀನು ನಿನ್ನನ್ನೇ ಹೊಣೆ ಮಾಡಿಕೊಳ್ಬೇಡ. ಮೊದಲು ನಿಮ್ಮ ಮೂವರನ್ನು ಅಲ್ಲಿಗೆ ಕಳಿಸಿದ್ದು ನಮ್ಮದೇ ತಪ್ಪು. ಈಗ ಎಲ್ಲವೂ ಸರಿಯಾಯ್ತಲ್ಲ. ಈ ತಪ್ಪು ಒಪ್ಪುಗಳ ಮಾತು ಬೇಡ. ಮಗಳನ್ನು ಸಮಾಧಾನ ಪಡಿಸಿ ಗಂಡನತ್ತ ಮುಖ ಮಾಡಿದ ಶ್ಯಾಮಲ, ರೀ ನೋಡಿದ್ರಾ ನಮ್ಮ ಕ್ಷಮಾಳ ಮನಸ್ಸು ಎಂಥದ್ದು ಅಂತ. ನೀವು ಏನೇ ಹೇಳಿ, ಇವತ್ತು ನಮ್ಮ ಮಗಳು ಇಲ್ಲದಿದ್ದಿದ್ರೆ ನೀವು ನಿಮ್ಮ ವಂಶೋದ್ಧಾರಕನನ್ನು ಕಳೆದುಕೊಳ್ಬೇಕಾಗಿತ್ತು ಎಂದರು. ಅಮ್ಮ ಮಗಳ ಸಂಭಾಷಣೆಯನ್ನು ಕೇಳುತ್ತಾ ಅಲ್ಲಿಯೇ ಕುಳಿತಿದ್ದ ರಾಯರಿಗೆ ಹೆಂಡತಿಯ ಮಾತುಗಳನ್ನು ಕೇಳಿ ಕ್ಷಮಾಳ ಮೇಲೆ ಅನುಕಂಪ ಉಂಟಾಯಿತಾದರೂ ಅವರೊಳಗಿದ್ದ ಅಹಂ ಅದನ್ನು ಹೊರಗೆಡವಲು ಬಿಡಲಿಲ್ಲ. ಆಯ್ತು ಮಾರೈತಿ, ನಾನು ಒಪ್ಪಿಕೊಳ್ತೇನೆ. ಇವತ್ತು ಅವಳು ಅವನ ಜೊತೆಯಲ್ಲಿಯೇ ಇರದೇ ಇದ್ದಿದ್ರೆ ಅನಾಹುತ ಆಗುತ್ತಿದ್ದದ್ದು ನಿಜ. ಆದರೆ ನಿನ್ನ ಮಗಳೇ ಹೇಳಿ ಆಯ್ತಲ್ಲ, ಅವನನ್ನು ನೋಡಿಕೊಳ್ಳದೆ ತಪ್ಪು ಮಾಡಿದೆ ಅಂತ. ಇದಕ್ಕೆಂತ ಹೇಳ್ತೀಯ? ಈಗ ಈ ವಿಚಾರವನ್ನು ಇಲ್ಲಿಗೆ ಸಾಕು ಮಾಡಿ ಎಂದು ಮಕ್ಕಳನ್ನು ಬಳಿ ಕರೆದು, ಇನ್ನೊಮ್ಮೆ ಹೀಗೆಲ್ಲ ಆಗಕೂಡದು. ಎಲ್ಲರೂ ಒಟ್ಟಾಗಿ ಸಮುದ್ರದಿಂದ ದೂರದಲ್ಲಿ ಆಡುವುದಿದ್ದರೆ ಮಾತ್ರ ಹೋಗಿ, ಇಲ್ಲದಿದ್ದರೆ ಯಾರೂ ಕೂಡ ಹೋಗಬಾರದು ಎಂದು ಕಟ್ಟುನಿಟ್ಟು ಮಾಡಿದರು. ರೀ ಅದು ಶ್ಯಾಮಲ ಏನನ್ನೋ ಹೇಳಲು ಪೀಠಿಕೆ ಹಾಕಿದ್ದರು. ಏನೇ ಮಾರೈತಿ, ಅದು ಇದು ಅಂತ ಎಂಥದೋ ಕೇಳಬೇಕು, ಕೇಳು. ಹೆಂಡತಿಯ ಅಂತರಾಳ ಅರಿತವರಂತೆ ಕೇಳಿದರು. ನೀವು ಕೋಪ ಮಾಡಿಕೊಳ್ಳದಿದ್ರೆ ಹೇಳ್ತೀನಿ. ಕೋಪ ತರಿಸುವ ವಿಷಯವಾದ್ರೆ ನೀನು ಹೇಳುವುದೇ ಬೇಡ. ಈಗಾಗಲೇ ಈ ಘಟನೆಯಿಂದ ನನ್ನ ಮನಸ್ಸು ವಿಚಲಿತವಾಗ್ತಾ ಉಂಟು. ಇದನ್ನು ಸುಧಾರಿಸಿಕೊಳ್ಳಿಕ್ಕೆ ನಾನು ನನ್ನ ಗೆಳೆಯರೊಟ್ಟಿಗೆ ಹೋಗಿ ಅಡ್ಡಾಡಿಕೊಂಡು ಬರಬೇಕು ಎಂದು ಹೊರಡಲು ಅಣಿಯಾದರು. ನೋಡಿ ನೋಡಿ, ಇನ್ನು ವಿಷಯವನ್ನೇ ಹೇಳಿಲ್ಲ, ಆಗ್ಲೇ ಎಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ. ಸರಿ ಬಿಡಿ, ನಾನೇನು ಹೇಳೋದೇ ಇಲ್ಲ. ಶ್ಯಾಮಲ ಎತ್ತಲೋ ಮುಖ ಮಾಡಿ ಕುಳಿತರು. ನೋಡು, ನಾನು ಹೊರಗೆ ಹೋಗುವಾಗ ಮುಖವನ್ನು ಹೀಗೆ ಊದಿಸಿಕೊಂಡು ಕುಳಿತುಕೊಳ್ಬೇಡ. ಅದೆಂತ ಹೇಳಬೇಕೋ ಹೇಳು. ನಿರುತ್ಸಾಹಕರಾಗಿ ಹೆಂಡತಿ ಎದುರು ಬಂದು ನಿಂತರು. ಶ್ಯಾಮಲ ತಾನು ಸುತ್ತಿ ಬಳಸಿ ಮಾತನಾಡಿದರೆ ದೂರ್ವಾಸ ಮುನಿಗಳ ಕೋಪ ತಾರಕಕ್ಕೇರುವುದೆಂದು ತಿಳಿದಿದ್ದರಿಂದ, ರೀ ಏನಿಲ್ಲ, ಅದು ನಮ್ಮ ಕ್ಷಮಾಳ ಓದಿನ ವಿಷಯ. ಅವರು ಮಾತು ಮುಗಿಸುವುದರೊಳಗಾಗಿ ಕುಳಿತಲ್ಲಿಂದ ಎದ್ದ ರಾಯರು, ಈ ವಿಷಯದಲ್ಲಿ ಮಾತನಾಡಲಿಕ್ಕೆ ಎಂತ ಉಳಿದುಂಟು? ನಾನು ಅಂದೆ ಹೇಳಿದ್ದೇನಲ್ವಾ, ಅವಳದ್ದು SSLC ಮುಗೀತು. ಇನ್ನು ಅಡುಗೆ ಮಾಡಿಕೊಂಡು ಮನೆಯಲ್ಲೇ ಬಿದ್ದಿರಲಿ. ಹೇಗೂ ಇನ್ನೊಂದು 4-5 ವರ್ಷ ತಳ್ಳಿದರಾಯ್ತು. ನಂತರ ಮದುವೆ ಮಾಡಿ ಕಳುಹಿಸಿ ಬಿಟ್ರೆ ಒಂದು ಗ್ರಹಚಾರ ಕಳೆಯಿತು ಅಂತ ಕೈ ತೊಳೆದುಕೊಳ್ಳಬಹುದು. ಮಾತನಾಡುತ್ತಾ ಮನೆಯ ಬಾಗಿಲಿಗೆ ಬಂದು ನಿಂತರು. ಅಪ್ಪನ ಪ್ರತಿಯೊಂದು ಮಾತುಗಳು ಕ್ಷಮಾಳ ಮನಸ್ಸನ್ನು ನೋಯಿಸುತ್ತಿತ್ತು. ಅವಳು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಅವರಾಡಿದ ಶಬ್ದಗಳು ತನ್ನ ಕಿವಿಗೆ ಬೀಳುತ್ತಲೇ ಇಲ್ಲವೆಂಬಂತೆ ತಮ್ಮ ತಂಗಿಯೊಂದಿಗೆ ಆಡುತ್ತಾ ಕುಳಿತಿದ್ದಳು. ಏನು ಅಂದ್ರೆ, ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿ. ಬಾಗಿಲಿನಲ್ಲಿ ನಿಂತಿದ್ದ ಗಂಡನನ್ನು ಕೈ ಹಿಡಿದುಕೊಂಡು ಕರೆದುಕೊಂಡು ಬಂದ ಶ್ಯಾಮಲ ಕುರ್ಚಿಯಲ್ಲಿ ಕೊಳ್ಳಿರಿಸಿದರು. ಎಂತದೇ ನೀನು? ಬೆನ್ನಿಗೆ ಬಿದ್ದ ಬೇತಾಳದ ಹಾಗೆ ಆಡ್ತಿ. ನಿನ್ನ ಮಾತು ಪೂರ್ತಿ ಆಗುವವರೆಗೂ ನನಗೆ ಎಂತ ಸಹ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಕಾಣ್ತದೆ. ತಮ್ಮ ಕೈಗಡಿಯಾರ ನೋಡಿಕೊಂಡು ಸಮಯ ಆಯಿತು ಎನ್ನುತ್ತಾ ಹೆಂಡತಿಯನ್ನು ದುರುಗುಟ್ಟಿಕೊಂಡು ನೋಡಿದರು. ನನಗೆ ಪೂರ್ತಿ ವಿಷಯ ಹೇಳೋದಕ್ಕೆ ಬಿಡದಿದ್ರೆ ನಿಮಗೆ ಸಮಯ ಆಗತ್ತೆ. ನನಗೆ 2 ನಿಮಿಷ ಕೊಡಿ ಸಾಕು ಎಂದು ಗಂಡನ ಪಕ್ಕದಲ್ಲಿ ಬಂದು ಕುಳಿತವರು, ಏನು ಅಂದ್ರೆ, ನೀವು ಒಪ್ಪಿಕೊಳ್ಳಿ ಬಿಡಿ. ಇವತ್ತು ನಿಮ್ಮ ಮಗ ಜೀವಂತವಾಗಿ ಇದ್ದಾನೆ ಅಂದ್ರೆ ಅದಕ್ಕೆ ನಮ್ಮ ಕ್ಷಮಾಳೆ ಕಾರಣ. ನಂದಿ ಹೋಗ್ತಾ ಇದ್ದ ನಮ್ಮ ಮನೆಯ ದೀಪವನ್ನು ಬೆಳಗಿಸಿದ ದೇವತೆಯೋಳು. ನಮ್ಮ ಮಗಳ ಜೀವನವನ್ನು ಕತ್ತಲಾಗೋದಕ್ಕೆ ನಾವು ಬಿಡಬಾರ್ದು. ಹೆಣ್ಣಾಗ್ಲಿ ಗಂಡಾಗ್ಲಿ ವಿದ್ಯೆಯೊಂದು ಅವರ ಜೊತೆಗಿದ್ರೆ ಅವರು ಜೀವನದಲ್ಲಿ ಏನನ್ ಬೇಕಾದ್ರೂ ಸಾಧಿಸಬಹುದು. ಇಷ್ಟು ವರ್ಷ ಅವಳನ್ನು ಹೇಗೆ ಸರ್ಕಾರಿ ಶಾಲೆಗೆ ಸೇರಿಸಿದ್ವೋ ಈಗಲೂ ಹಾಗೆ ಸರ್ಕಾರಿ ಕಾಲೇಜಿಗೆ ಸೇರಿಸೋಣ. ಅದಕ್ಕೆ ಹೆಚ್ಚೇನು ಖರ್ಚಾಗೋದಿಲ್ಲ. ನಿಮ್ಗೆ ಆ ಹಣವನ್ನು ಕೊಡೋದಕ್ಕೆ ಕಷ್ಟವಾದ್ರೆ ಹೇಳಿ, ನಾನೇ ಹಪ್ಪಳ ಸೆಂಡಿಗೆ ಮಾಡಿ ಅವಳ ಓದಿನ ಖರ್ಚನ್ನು ನೋಡಿಕೊಳ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ ಎಂದು ಗೋಗರೆದರು. ಪ್ರತಿನಿತ್ಯ ಅದೇ ಸಮಯದಲ್ಲಿ 4-6 ಸ್ನೇಹಿತರೊಂದಿಗೆ ಅಡ್ಡಾಡಿಕೊಂಡು ಬರಲು ತೆರಳುತ್ತಿದ್ದ ರಾಯರು ಮತ್ತೊಮ್ಮೆ ಕೈಗಡಿಯಾರ ನೋಡಿಕೊಂಡರು. ಸಮಯ ಅದಾಗಲೇ 5:30 ದಾಟಿತ್ತು.
ತಮ್ಮ ಸ್ನೇಹಿತರೆಲ್ಲರೂ ತಮಗಾಗಿ ಕಾಯುತ್ತಿರುತ್ತಾರೆ ಎನ್ನುವುದನ್ನು ನೆನೆದು ಇನ್ನು ತಾನು ಹೆಂಡತಿಯ ಮಾತುಗಳನ್ನು ಪ್ರತಿರೋಧಿಸುತ್ತಾ ಕುಳಿತರೆ ಅವಳು ತನ್ನನ್ನು ಹೊರ ಹೋಗಲು ಬಿಡಲಾರಳು ಎಂಬುದನ್ನು ಅರ್ಥೈಸಿಕೊಂಡವರು, ಆಗ್ಲಿ ಮಾರೈತಿ, ನಿನ್ನ ಇಷ್ಟದ ಹಾಗೇ ಆಗ್ಲಿ ಎಂದು ವೇಗವಾಗಿ ಹೆಜ್ಜೆ ಹಾಕುತ್ತಾ ಹೊರ ನಡೆದರು. ಗಂಡನ ಮಾತುಗಳನ್ನು ಕೇಳಿ ಸಂತೋಷಗೊಂಡ ಶ್ಯಾಮಲ ವಿಷಯವನ್ನು ತಿಳಿಸುವ ಸಲುವಾಗಿ ಮಗಳನ್ನು ಕೂಗಬೇಕು ಎಂದು ಬಾಯಿ ತೆರೆಯುವಷ್ಟರಲ್ಲಿ ಕ್ಷಮ ಅವರ ಮುಂದೆ ಹಾಜರಿದ್ದಳು. ಕ್ಷಮ, ಬಂದ್ಯ ಮಗ್ಲೆ, ನಿನಗೊಂದು ಸಂತಸದ ಸುದ್ದಿ. ಅವರ ಮಾತು ಮುಗಿಯುವುದರೊಳಗಾಗಿ ಅವರನ್ನು ಬಿಗಿದಪ್ಪಿದ ಕ್ಷಮ, ಅಮ್ಮ, ನಿಮ್ಮ ಮಾತನ್ನು ನಾನು ಕೇಳಿಸ್ಕೊಂಡೆ. ನೀವು ಅಪ್ಪಯ್ಯನನ್ನು ಇಷ್ಟು ಬೇಗನೆ ಒಪ್ಪಿಸ್ತೀರಾ ಅಂತ ನಾನು ಅಂದುಕೊಂಡಿರಲಿಲ್ಲ. ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆಯೇ ಎಂದು ಅಮ್ಮನಿಗೆ ಸಿಹಿ ಮುತ್ತನಿಟ್ಟು ತಮ್ಮ ತಂಗಿಯೊಡನೆ ಆಡಿನಲ್ಲಿದಳು. ಮಗಳ ಸಂಭ್ರಮ ಅಮ್ಮನ ಕಣ್ಣಿನಲ್ಲಿ ಸಂತಸದ ಕಂಬನಿ ತರಿಸಿತ್ತು. ಸಂತೋಷದಿಂದ ಅಡುಗೆ ಕೋಣೆಗೆ ತೆರಳಿದವರು ಇತರೆ ಕೆಲಸಗಳಲ್ಲಿ ಮಗ್ನರಾದರು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಸ್ನೇಹಿತರೆ, ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.